ಯಾವ ತಟ್ಟೆಯಲ್ಲಿರುವ ಉಣುವ ತುತ್ತಿನ ಮೇಲೆ, ಯಾವ ತಟ್ಟೆಯಲ್ಲಿರುವ ಉಣುವ ತುತ್ತಿನ ಮೇಲೆ ಎಂದು ಯಾರದು ಎನ್ನುವ ಹೆಸರು ಬರೆದಿದೆಯೋ. ಕೋಟಿ ಹಣವಿರಬಹುದು, ಕೂಳು ಸಿಗದಿರಬಹುದು. ಕೋಟಿ ಹಣವಿರಬಹುದು, ಕೂಳು ಸಿಗದಿರಬಹುದು. ಅನ್ನ ಈಶನ ಕರುಣೆ ಮುದ್ದು ರಾಮ, ಅನ್ನ ಈಶನ ಕರುಣೆ ಮುದ್ದು ರಾಮ. ಯಾವ ತಟ್ಟೆಯಲ್ಲಿರುವ ಉಣುವ ತುತ್ತಿನ ಮೇಲೆ ಎಂದು ಯಾರದು ಎನ್ನುವ ಹೆಸರು ಬರೆದಿದೆಯೋ ಹೇಳಿ. ಅನ್ನ ಈಶನ ಕರುಣೆ ಮುದ್ದು ರಾಮ. दाने दाने पर खाने वाला का नाम लिखा है. ಗೊತ್ತಾಯ್ತಾ? ಅದು ಎಷ್ಟೋ ಬಾರಿ ನಮ್ಮ ಜೀವನದಲ್ಲಿ ಅನುಭವಕ್ಕೆ ಬಂದಿರುತ್ತೆ. ಇನ್ನೇನು ಬಾಯಿಗೆ ಒಂದು ತುತ್ತು ಈಗ ಹಾಕ್ಕೋಬೇಕು ಅನ್ನುವಂತಹ ಸಂದರ್ಭಕ್ಕೆ ತತ್ಕ್ಷಣದಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದರೆ ಯಾರೋ ಬಂದುಬಿಡ್ತಾರೆ, ಮನೆಯೊಳಗೆ ಏನೂ ಇರೋದೇ ಇಲ್ಲ. ಅವಾಗ ಏನು ಮಾಡ್ತೀವಿ? ಅವ್ರಿಗೆ ತಕ್ಷಣ ಅದನ್ನೇ ಹಂಚಿಕೊಳ್ಳೋದಕ್ಕೆ ಸಿದ್ಧವಾಗ್ತೀವಿ. ಈ ಹಂಚಿಕೆ ಅಂತಕ್ಕಂತಹ ಇಂಥ ಒಂದು ಶ್ರೀಮಂತ ಮನಸ್ಸಿನ ಸಹೃದಯತನ ಯಾವಾಗ ಅಂತ ಹೇಳಿದ್ರೆ ನಮಗೆ ಅರಿವೇ ಇರೋದಿಲ್ಲ. ಕಾರಣ ನಮ್ಮ ಹಣೆಯಲ್ಲಿ ಏನು ಬರೆದಿದೆಯೋ ಆ ಹಣೆಯ ಬರಹದ ರೀತಿಯಲ್ಲೇ ನಮ್ಮ ಜೀವನಕ್ಕೆ ದೊರಕತಕ್ಕಂಥ ಭಾಗ್ಯಗಳು. ಕೋಟಿ ಹಣ ಇರಬಹುದು, ಆದರೆ ಲೆಕ್ಕ ಹಾಕ್ಕೊಳ್ಳಿ, ಯೋಚನೆ ಮಾಡಿ, ಕೂಳೆ ಸಿಗಲ್ಲ. ಎಷ್ಟೋ ಜನ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ, ಒಂದು ಹೊತ್ತು ತುತ್ತಿಗಾಗಿ ಅವರು ಅಲೆದಾಡೋದು ನೋಡಿದರೆ ಒಬ್ಬ ಸಾಮಾನ್ಯ ಭಿಕ್ಷುಕ ವಾಸಿ ಅವನು ಏನು ಸಿಕ್ಕತ್ತೋ ಅದನ್ನು ತಿಂದು ಆರಾಮವಾಗಿ ಸಂತೋಷದಿಂದ ಸಂತೃಪ್ತಿಯಿಂದ ಮಲಗಿಬಿಡ್ತಾನೆ. ಆದ್ದರಿಂದ ಇದೆಲ್ಲ ಯಾರ ಕೃಪೆ ಅಂತ ಕೇಳಿದ್ರೆ ಪಡೆದುಕೊಂಡು ಬಂದ ಭಾಗ್ಯ ಅಂತ ಒಂದು ಮಾತಂತೀವಿ. ಅದನ್ನೇ ಹೇಳೋದು, ನಮಗೆ ದೊರೆತಿರ್ತಕ್ಕಂತಹ ಬದುಕಿನಲ್ಲಿ ದೊರಕಬಹುದಾದಂತಹ ಯಾವುದೇ ಜೀವ ಚೈತನ್ಯದ ಪ್ರಸಾದಗಳು ಅದು ನಿಮ್ಮ ಕರುಣೆಯಲ್ಲ, ಈಶನ ಕರುಣೆ. ಇದನ್ನು ಅರ್ಥ ಮಾಡಿಕೊಳ್ಳಬೇಕು.